ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ನಿಮಗೆ ಒಡೆದೋಗಿರೋ ಟೀ ಮಗ್ನಿಂದ ನಿಮಗೆ ಯಾವ ಥರ ಪ್ಲ್ಯಾಂಟ್ನ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ ಸ್ನೇಹಿತರೆ? ನೋಡಿ, ನಿಮಗೆ ಮನೆಯಲ್ಲಿ ತುಂಬ ಒಡೆದೋಗಿರೋ ಟೀ ಕಪ್ಸು ಬಿಸಾಕಬೇಡಿ. ಓಕೆನಾ ಸ್ನೇಹಿತರೆ? ಈ ಥರ ಯೂಸ್ ಮಾಡ್ಕೊಳ್ಳಿ, ಪ್ಲ್ಯಾಂಟಿಗೆ ಯೂಸ್ ಮಾಡ್ಕೊಳ್ಳಿ. ಸರ್ಕ್ಯುಲೆಂಟ್ಸ್ ಇಡ್ಬೋದು, ಆಮೇಲೆ ನಿಮ್ಮಿಷ್ಟ ಸ್ನೇಹಿತರೆ. ಯಾವ ಪ್ಲ್ಯಾಂಟ್ ಬೇಕಾದ್ರೂ, ಮನಿ ಪ್ಲ್ಯಾಂಟು, ಸ್ಪೈಡರು, ಈ ಥರ ಸಿಂಗೋನಿಯಮ್ ಯಾವ್ದು ಬೇಕಾದ್ರೂ ಇಟ್ಕೊಬೋದು. ತುಂಬ ಸೂಪರಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವಾಗ ನಾನು ಯಾವ ಥರ ನಿಮಗೆ ಮಗ್ ಪ್ಲ್ಯಾಂಟರ್ ಮಾಡೋದಂತ ನಿಮಗೆ ತೋರಿಸ್ತೀನಿ. ಓಕೆನಾ ಸ್ನೇಹಿತರೆ? ನೀವು ಹೊಸದು ಕೂಡ ತೊಗೊಬೋದು. ಮಗ್ಗು ನಿಮ್ಮ ಹೊಸದು ಕೂಡ ನೀವು ಡಿಫ್ರೆಂಟಾಗಿ ಯಾವುದಾದ್ರೂ ಡಿಸೈನ್ ಮಾಡಿ ನೀವು ಯಾರಿಗಾದ್ರು ಫ್ರೆಂಡ್ ಕೊಡೋದಿದ್ರೆ ಕೂಡ ಈ ಥರ ಮಗ್ ಪ್ಲ್ಯಾಂಟರ್ ಮಾಡಿ ಕೊಡ್ಬೋದು. ಓಕೆನಾ ಸ್ನೇಹಿತರೆ? ಈಗ ನಿಮಗೆ ನಾನು ಏನೇನು ಹಾಕೋದು ಅಂತ ತೋರಿಸ್ತೀನಿ. ಓಕೆನಾ ಸ್ನೇಹಿತರೆ? ನೋಡಿ, ಸ್ವಲ್ಪ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ನಾನು. ಇದು ಜೇಡು ಸ್ನೇಹಿತರೆ, ಕ್ರೊಸುಲವಾಟ. ಓಕೆನಾ ಸ್ನೇಹಿತರೆ? ಇದು ಮಂಗರವಳ್ಳಿ. ಇದು ಸರ್ಕ್ಯುಲೆಂಟ್ಸ್ ಆಗಿ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ. ನಾನು ನರ್ಸರಿಗಳಲ್ಲಿ ನೋಡಿದೆ, ಇದು ಸಪ್ರೇಟಾಗಿ ಹಾಕಿ ಇಟ್ಟಿದ್ದಾರೆ. 200 ರೂಪಾಯಿ ಹೇಳ್ತಾರೆ. ಇದು ಸಪ್ರೇಟಾಗಿ ಚಿಕ್ಕ ಪಾಟು ಹಾಕಿ ಇಟ್ಟಿದ್ದಾರೆ. ಓಕೆನಾ ಸ್ನೇಹಿತರೆ? ಆಮೇಲೆ ಇದು ಪಿಲೋನಿಯಾ, ಇದು ಕಲಂಚು, ಪ್ಲೈನ್ ಕಲಂಚು, ಇದರಲ್ಲಿ ಹೂವು ಬರಲ್ಲ. ಇದು ಸೀಡಮ್. ಓಕೆನಾ ಸ್ನೇಹಿತರೆ? ಸ್ಪೈಡರು. ಓಕೆನಾ? ಆಮೇಲೆ ಪರ್ಪಲ್ ಹಾರ್ಟು, ಆಮೇಲೆ ರಿಯೋ. ಇದು ವೆರಿಗೇಟೆಡ್ ರಿಯೋ. ನೋಡಿ ಯಾವ ಕಲರ್ ಇದೆ, ಸೂಪರಾಗಿದೆ ಕಲರ್, ಪರ್ಪಲ್. ಓಕೆನಾ ಸ್ನೇಹಿತರೆ? ಈಗ ನೋಡಿ, ಇದು ಒಡೆದೋಗಿದೆಯಲ್ಲ, ನಾನು ಇದು ಇಡ್ತಾಯಿದ್ದೀನಿ ಸ್ನೇಹಿತರೆ, ಟಿಶ್ಯೂ. ಓಕೆನಾ? ಅದ್ರ ಮೇಲೆ ಸ್ವಲ್ಪ ಬಬಲ್ಸ್ ಹಾಕೋಣ, ಸ್ಟೋನ್ಸ್. ಓಕೆನಾ? ಸ್ಟೋನ್ಸ್ ನೋಡಿ. ಒಣಗೋಗಿರೋ ಎಲೆ ಕೂಡ ಹಾಕ್ಕೊಬೋದು ಸ್ನೇಹಿತರೆ. ನೀವು ರೀಪಾಟಿಂಗ್ ಮಾಡೋವಾಗ ಈ ಥರ ಒಣಗೋಗಿರೋ ಮರದ ಎಲೆ ಕೂಡ ಹಾಕ್ಕೊಬೋದು ನೀವು. ಓಕೆನಾ? ಇದ್ರ ಮೇಲೆ ನಾನು ಈಗ ನೋಡಿ ಪಾಟಿಂಗ್ ಮಿಕ್ಸ್. ಓಕೆನಾ? ಪಾಟಿಂಗ್ ಮಿಕ್ಸು ಹಾಕೋಣ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇದು ಇಡೋಣ. ನೆಕ್ಸ್ಟು ಕಲಂಚು ಇಡೋಣ. ನೋಡಿ, ಇನ್ನೂ ಜಾಗ ಇದೆ, ಎಷ್ಟು ಪ್ಲ್ಯಾಂಟ್ ಬೇಕಾದ್ರೂ ಇಡ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಪ್ಲ್ಯಾಂಟ್ ಆಯ್ತು ಅಂತ ನೋಡಿ. ಇದರಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ ಸ್ನೇಹಿತರೆ, ಇಟ್ಕೊಬೋದು ನಾವು. ಎಷ್ಟು ಪ್ಲ್ಯಾಂಟ್ ಬೇಕಾದ್ರೂ ಇಟ್ಕೊಬೋದು. ನೋಡಿ, ಇದರಲ್ಲಿ ಹೆಂಗೋ 10 ಪ್ಲ್ಯಾಂಟ್ ಆದರೂ ಇದೆ ಸ್ನೇಹಿತರೆ. ಈ ಥರ ನೋಡಿ, ನಿಮಗೆ ನರ್ಸರಿಯಲ್ಲೂ ಈ ಥರ ಸೇಲ್ ಮಾಡ್ತಾರೆ ಸ್ನೇಹಿತರೆ. ಇದ್ರನ್ನೇ ಅವರು 500-600 ರೂಪಾಯಿ ಅಂತ ಸೇಲ್ ಮಾಡ್ತಾರೆ. 600-700 ಹೇಳ್ತಾರೆ. ನೋಡಿ, ಈ ಥರ ಮಾಡಿ ಕೂಡ ನೀವು ಸೇಲ್ ಕೂಡ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ? ಇದು ಸೆಟ್ ಆಗೋಕ್ಕೆ ಸ್ವಲ್ಪ ದಿನ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ ಅಲ್ವಾ? ಈ ಥರ ಒಡೆದೋಗಿರೋ ಕಪ್ಪನ್ನ ನೀವು ಬಿಸಾಕಬೇಡಿ, ಈ ಥರ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಸ್ನೇಹಿತರೆ, ಆಮೇಲೆ ಸ್ವಲ್ಪ ನಿಮಗೆ ಒಂದು ಟಿಪ್ಸು ಏನು ಗೊತ್ತಾ? ಯಾರೇ ಕಮೆಂಟ್ಸ್ ಮಾಡಿದ್ರೂ ರಿಪ್ಲೈ ಮಾಡಿ ದಯವಿಟ್ಟು ಸ್ನೇಹಿತರೆ. ನಿಮ್ಮಿಂದ ಟೈಮ್ ಸಿಕ್ಕಲಿಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ರಿಪ್ಲೈ ಮಾಡಿ. ಓಕೆನಾ? ನಾನು ಒಂದು ಸ್ವಲ್ಪ ಚಾನಲ್ಗಳು ನೋಡ್ತೀನಿ, 10-15 ಇದೇ ಇರುತ್ತೆ ಏನು ಕಮೆಂಟ್ಸು. ಅದು ಕೂಡ ಅವ್ರು ರಿಪ್ಲೈ ಮಾಡಲ್ಲ, ಬರೀ ಲೈಕ್ಸ್ ಹಾಕಿ ಬಿಟ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಪೀರಿಯಡ್ ಅಲ್ವಾ ನಿಮಗೆ. ಸ್ವಲ್ಪ ಚಾನಲಲ್ಲಿ ಸರ್ಚ್ ಮಾಡ್ತಾರೆ, ಒಬ್ಬೊಬ್ಬರು ಸರ್ಚ್ ಮಾಡಿ ಏನು ಮಾಡ್ತಾರೆ, ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ರೇ ಅವರು ಆ ಚಾನೆಲ್ಗೆ ರೆಸ್ಪಾನ್ಸ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಇಲ್ದಿದ್ರೆ ಲೈಕ್ ಮಾಡೋದು ಮಾಡ್ತಾರೆ. ಕಮೆಂಟ್ಸ್ ಚೆಕ್ ಮಾಡಿ. ಈ ಚಾನೆಲಲ್ಲಿ ಯಾರಿಗೂ ಇವ್ರು ರೆಸ್ಪಾನ್ಸೇ ಮಾಡಿಲ್ಲ, ಕಮೆಂಟ್ಸ್ಗೂ ಆನ್ಸರ್ ಕೊಟ್ಟಿಲ್ಲ ಅಂದರೆ ಆ ಚಾನೆಲ್ಗೆ ಯಾರೂ ಲೈಕು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ನಾನು ತುಂಬ ಚಾನಲ್ಗಳಿಗೆ ಲೈಕ್ಸು ಹಾಕ್ತೀನಿ, ಆಮೇಲೆ ಕಮೆಂಟ್ಸ್ ಹಾಕಿದ್ರೆ ಅದು ರಿಪ್ಲೈನೇ ನಮ್ಗೆ ಬರೋದಿಲ್ಲ ಮತ್ತೆ.
ನಾನು ಅವ್ರ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಯಾವುದ್ರಲ್ಲೂ ರಿಪ್ಲೈನೇ ಇರೋಲ್ಲ, ಥ್ಯಾಂಕ್ ಯು ಕೂಡ ಹಾಕಿರಲ್ಲ. ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರು ಅದು ತುಂಬ ಹೊತ್ತಾಗುತ್ತೆ ಅದು ಇದು ಮಾಡೋಕ್ಕೆ, ನಿಮಗೆ ಟೈಪ್ ಮಾಡಿ ಹಾಕ್ಬೇಕಂದ್ರೆ. ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಿ, ಯಾವುದಾದ್ರೂ ಒಂದು ರಿಪ್ಲೈ ಮಾಡಿ, ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ಓಕೆನಾ ಸ್ನೇಹಿತರೆ? ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಚಾನಲ್ನ ನೋಡಿ, ಒಂದು ಸರಿ ಸರ್ಚ್ ಮಾಡಿ ನೋಡಿ. ನೀವು ಮೊಬೈಲ್ಗಳು ನೋಡುವಾಗ ಶೋಭಾ ಗಾರ್ಡನಿಂಗ್ ಅಂತ ಯಾವುದಾದ್ರೂ ಬಂದರೆ ದಯವಿಟ್ಟು ಸರ್ಚ್ ಮಾಡಿ ನೋಡಿ. ಒಳ್ಳೆ ವೀಡಿಯೋಸ್ನ ಹಾಕಿದ್ದೀನಿ ಸ್ನೇಹಿತರೆ, ಒಂದು ಸರಿ ನೋಡಿ, ನಿಮಗೇನೇ ಇಷ್ಟ ಆಗುತ್ತೆ, ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಬಾಯ್ ಸ್ನೇಹಿತರೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.